ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಈಗಾಗಲೇ ನಿಮಗೆ ಇನ್ಫಾರ್ಮೇಷನನ್ನು ಕಳೆದ ವಿಡಿಯೋಸಲ್ಲಿ ತಿಳಿಸಿದ್ದೆ. ಸೊ ಮಧ್ಯಪ್ರದೇಶ್ ಹೈಕೋರ್ಟಲ್ಲಿ ಕೇಸ್ ಒಂದು ನಡೀತಿದೆ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ಫಾರ್ಮೇಷನನ್ನು ತಿಳಿಸಿರ್ತಕ್ಕಂಥದ್ದು ನಮ್ಮ NTA ಕಡೆಗೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟಿಂದ ಯಾವ ಮಾಹಿತಿ ಬಂದಿದೆ ಅಂತಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಈಗ ಇನ್ ಕೇಸ್ ಎಕ್ಸಾಮ್ ಏನಾದರೂ ಕಂಡಕ್ಟ್ ಆದರೆ ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಬಿಕಾಸ್ ಎಕ್ಸಾಮ್ ಪೇಪರನ್ನು ಸೆಟ್ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಪ್ರೋಸೆಸ್ ಆಗಿರ್ಬೋದು, ಆ್ಯಂಡ್ ಸೆಂಟರ್ಸನ್ನು ಅಲಾಟ್ ಮಾಡ್ತಕ್ಕಂಥದ್ದು, ಅವರ ರಿಸಲ್ಟ್ ಅನೌನ್ಸ್ ಮಾಡ್ತಕ್ಕಂಥದ್ದು, ಈ ಪ್ರೋಸೆಸ್ಗೆಲ್ಲ ತುಂಬಾ ದಿನ ಬೇಕಾಗುತ್ತೆ. ಸೊ ಮತ್ತೊಂದು ಹಿಯರಿಂಗ್ ಇದೆ ಇದೇ ಮಂತು 10ನೇ ತಾರೀಕು ಅಂತ ಹೇಳಿ ಸಹ ಇನ್ಫಾರ್ಮೇಷನ್ ಬರ್ತಿರ್ತಕ್ಕಂಥದ್ದು. ಬಟ್ ಈಗ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ಹೈಕೋರ್ಟ್ ಕಡೆಯಿಂದ, ಮಧ್ಯಪ್ರದೇಶ್ ಹೈಕೋರ್ಟ್ ಕಡೆಯಿಂದ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು 75 ಸ್ಟೂಡೆಂಟ್ಸ್ಗಳಿಗೆ. ಓಕೆನಾ. ಸೊ ಇನ್ನೂ ಹಲವಾರು ಅಪ್ಡೇಟ್ಸ್ ಬಂದ ನಂತರ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಸೊ ಸದ್ಯಕ್ಕೆ ನಿಮ್ಮ ಕೌನ್ಸ್ಲಿಂಗ್ ಅಂತೂ ಡಿಲೇ ಆಗುತ್ತೆ. ಬಿಕಾಸ್ ಈ ಮಂತ್ ಎಂಡಲ್ಲಿ ಮೇ ಬಿ ಸ್ಟಾರ್ಟ್ ಆಗ್ಬೋದು, ಅಥವಾ ಇನ್ನು ನೆಕ್ಸ್ಟ್ ಹಿಯರಿಂಗಲ್ಲಿ ಯಾವ ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ಆದಷ್ಟು ಬೇಗ ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.